ನಮ್ಮರೆ ನೀವು ಬೇಕಾರೆ ನಿಮ್ಮ ಕಾಪ ತಣ್ಣಗಾದ್ಮೇಲೆ ಮನೆಗೆ ಬನ್ನಿ. ಆದರೆ ನಮ್ಮ ಅತ್ತಿಗೆ ವಿರುದ್ಧ ಚುನಾವಣೆಗೆ ನಿಂತ್ಕೋಬೇಡಿ. ರಾಮ ಏನ್ಲ ಹೇಳ್ತಾ ಇದೀಯಾ? ಅಣ್ಣ ಯಾವ ವಿಷಯ ಮಾತಾಡ್ತಿದ್ಯಾ? ಏನು ರಾಮು ಅವರೇ, ಇದನ್ನ ನಂದಿತ ಅವ್ರು ಹೇಳಕ್ಕೆ ಹೇಳಿದ್ರ? ಅವ್ರಿಗೆ ಹೋಗಿ ಹೇಳಿ ನಾನು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ, ಅವ್ರ ವಿರುದ್ಧ ನಿಂತು ಗೆದ್ದು ತೋರಿಸ್ತೀನಿ ಅಂತ. ನನ್ನ ಯಾರೋ ಕರೆದಂಗಾಯ್ತು. ನಮ್ಮ ಅವ್ವನ ಧ್ವನಿ ಇದ್ದಂಗಿತ್ತು. ನಿನ್ನಿಂದಾನೆ ನಮ್ಮ ಮನೆ ನೆಮ್ಮದಿ ಎಲ್ಲ ಹಾಳಾಗಿದ್ದು. ನೀನು ಸತ್ತಾಗಲೇ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗೋದು. ಸಾಯಿ ಪೀಡೆ, ಸಾಯಿ ಸಾಯಿ ದರಿದ್ರವೇ ಸಾಯಿ. ನಿಮ್ಮ ಮನೆ ಹತ್ರ ಕರಿಕ್ ಬಂದಕ್ಕೆ ನಂದಿತಮ್ಮರಿಗೆ ಸಪೋರ್ಟ್ ಮಾಡ್ತೀನಿ ಅಂದೆ, ಹೋಗಿ ಅವ್ರಿಗೆ ಮಾಡೋಗು. ಹೀಗೆ ಕಳೆ ಪಿಕ್ಚರ್ ವಿಲನ್ ತರ ನಗ್ತದ್ಯಾ? ನಾನು ಹೇಳಿದ್ದು ನಿಮ್ಮ ಅತ್ತಿಗೆ ಸಪೋರ್ಟ್ ಮಾಡ್ತೀನಿ ಅಂತ. ನಿಮ್ಮ ಅತ್ತಿಗೆ ಯಾರು? ಇವ್ರಿಗೆ ಈ ಕಿತ ಓಟ್ ಹಾಕ್ಬೇಕು. ಓಟ್ ಹಾಕ್ತೀವಿ. ನೀವು ಬಂದು ಕೇಳಿದಾಗ ಜಾನಕಿಯಮ್ಮರಿಗೆ ಓಟ್ ಹಾಕಿ. ನಿಮ್ಮ ಮನೆ ಹತ್ರ ಕರಿಕ್ ಬಂದಕ್ಕೆ ನಂದಿತಮ್ಮರಿಗೆ ಸಪೋರ್ಟ್ ಮಾಡ್ತೀನಿ ಅಂದೆ, ಹೋಗಿ ಅವ್ರಿಗೆ ಮಾಡೋಗು. ಹೀಗೆ ಕಳೆ ಪಿಕ್ಚರ್ ವಿಲನ್ ತರ ನಗ್ತದ್ಯಾ? ನಾನು ಹೇಳಿದ್ದು ನಿಮ್ಮ ಅತ್ತಿಗೆ ಸಪೋರ್ಟ್ ಮಾಡ್ತೀನಿ ಅಂತ. ನಿಮ್ಮ ಅತ್ತಿಗೆ ಯಾರು? ಇವ್ರಿಗೆ ಈ ಕಿತ ಓಟ್ ಹಾಕ್ಬೇಕು. ಓಟ್ ಹಾಕ್ತೀವಿ. ನೀವು ಬಂದು ಕೇಳಿದಾಗ ಜಾನಕಿಯಮ್ಮರಿಗೆ ಓಟ್ ಹಾಕಿ. ಅಕ್ಕ ಅಕ್ಕ, ಈ ಡಿಸೈನ್ ಚೆನ್ನಾಗಿದೆಯಾ ನೋಡೆ. ಅಯ್ಯೋ ಅಕ್ಕ, ಅದು ರಾಮಣ್ಣ. ಏನೇ? ರಾಮಣ್ಣ ಟೀಚರ್ ಜೊತೆ ಪ್ರಚಾರಕ್ಕೆ ಹೋಗೋನಕ್ಕ. ಅವನೇ ಮುಂದೆ ನಿಂತು ವೋಟ್ ಕೇಳ್ತವನೆ. ವಾಟ್? ಏನೇ ಹೇಳ್ತಿದ್ಯಾ? ಸರಿಯಾಗಿ ನೋಡಿದ್ಯಾ ನೀನು? ಹ್ಞೂ ಅಕ್ಕ, ನಿಮ್ಮ ಆಣೆಗೂ. ನೀವು ಮೊದಲು ಫೋನ್ ಮಾಡಿ ಅವನಿಗೆ ಬರಕ್ಕೆ ಹೇಳಿ. ಎಷ್ಟು ಕೊಬ್ಬಿರ್ಬೇಕಾಕೋ ಅವನಿಗೆ. ನಿಮ್ಮ ಮತ ಯಾರಿಗೆ? ಪುಸ್ತಕಕ್ಕೆ. ನಿಮ್ಮ ಮತ ಯಾರಿಗೆ? ಪುಸ್ತಕಕ್ಕೆ. ಜಾನಕಿ ಮೇಡಮ್ಗೆ. ಅಮ್ಮ ನಮಸ್ಕಾರ. ಎಲ್ಲರೂ ಮರಿದೆ ಪುಸ್ತಕದ ಗುರುತ್ಕೇನೆ ಓಟ್ ಹಾಕ್ಬೇಕು. ಹಾಂ ನಮ್ರೆ ಕೊಡಿ ಕೊಡಿ. ಹಲೋ ಹಲೋ ಬಾವಾ, ಎಲ್ಲಿದ್ದೀರಾ? ಅದಕ್ಕೆ ಇಲ್ಲೇ ಇಲ್ಲೇ ಇವನೇ ಅದಕ್ಕೆ. ಇಲ್ಲೇ ಅಂದರೆ? ಇಲ್ಲೇ ಹೊಲ್ತವ ಅದಕ್ಕೆ. ಮುಂದಿನ ಮಹಿಳಾ ಸಂಘದ ಅಧ್ಯಕ್ಷಗೆ ನಿಮ್ಮ ಮತ ಯಾರಿಗೆ? ನಿಮ್ಮ ಮತ ಯಾರು? ಹಲೋ, ನೀವೀಗಲೇ ಮನೆಗೆ ಬನ್ನಿ ಬಾವಾ. ಸ್ಯಾನೆ ಅರ್ಜೆಂಟ್ ಆತ್ಗೆ? ಹೌದು. ಈ ಕಿತ ಮಹಿಳಾ ಸಂಘ ಚುನಾವಣೆಯಲ್ಲಿ ನಮ್ಮ ಜಾನಕಿ ಅವರು ಭಾಗವಹಿಸ್ತವ್ರೆ. ಕೋಣ ಯಾಕೋ ಹಾದಿ ತಪ್ಪದಂಗಿದೆಯಲ್ಲ. ಅವನನ್ನು ನಂಬ್ಕೊಂಡ್ರೆ ಎಲೆಕ್ಷನಲ್ಲಿ ಗೆಲ್ಲೋಕ್ಕಾಗಲ್ಲ.
ಇದಕ್ಕೆ ನಾನೇ ಏನಾದರೂ ಮಾಡಬೇಕು. ಅಪ್ಪಯ್ಯ, ಇದ್ರ ಬಗ್ಗೆ ಅಪ್ಪಯ್ಯನ ಹತ್ರ ಮಾತಾಡ್ಲಾ? ಹಲೋ ಮಗಳೇ, ಹೇಳಮ್ಮ. ಅಪ್ಪಯ್ಯ, ಬ್ಯುಸಿ ಇದ್ದೀರಾ? ಒಂದೆರಡು ನಿಮಿಷ ಮಾತಾಡಬಹುದಾ? ನಿನಗಿಲ್ದೇ ಇರೋ ಟೈಮ್ ಏನೋ ಕಂದ. ಯಾಕೆ ವಾಯ್ಸ್ ಏನೋ ಒಂಥರ ಡಲ್ ಆಗಿರೋ ಹಾಗಿದೆ, ಏನಾಯಿತು? ಅದೇ ಅಪ್ಪಯ್ಯ, ಎಲೆಕ್ಷನ್ ಬಗ್ಗೆ ಹೇಳಿದೆ ಅಲ್ವಾ? ಹಾಂ, ಏನಾಯಿತು? ಅವಳು ವಾಪಸ್ ತಗೊಂಡ್ಬಿಟ್ಲಾ? ಇಲ್ಲ ಅಪ್ಪಯ್ಯ, ಎಲೆಕ್ಷನಲ್ಲಿ ನಾನು ಸೋತು ಹೋಗ್ತೀನೇನೋ ಅಂತ ಭಯ ಆಗ್ತಿದೆ. ಚೀಚಿ, ನನ್ನ ಮಗಳ ಬಾಯಲ್ಲಿ ಇಂಥ ಮಾತಾ? ಮೈಸೂರು ಮಾಧವಯ್ಯನ ಮಗಳು ಕಣೋ ನೀನು. ನನ್ನ ಮೈಯಲ್ಲಿ ಹರಿತಾ ಇರೋದು ರಕ್ತ ಅಲ್ಲ, ರಾಜಕೀಯ. ಅಂಥವನ ಮಗಳಾಗಿ ನೀನು ಆಫ್ಟರ್ ಆಲ್ ಒಬ್ಬ ಮಿಡ್ಲ್ ಸ್ಕೂಲ್ ಮೇಡಮ್ಗೆ ಹೆದರ್ಕೊಳತಾ? ಅವಳ ಕಡೆ ಜನ ಜಾಸ್ತಿ ಆಗ್ತಿದ್ದಾರೆ ಅಪ್ಪಯ್ಯ. ಆಗ್ತಾರೆ, ಜನಕ್ಕೇನು? ಕುರುಡು ಕುರಿಗಳು ಒಂದು ಹೋದ್ರೆ ಸಾಕು, ಎಲ್ಲ ಹಿಂದೆನೇ ಮೂಸ್ಕೊಂಡು ಹೊರಟು ಬಿಡುತ್ತವೆ. ಅದಕ್ಕೆ ಈ ಕಿತ ಕಪ್ ನಮ್ದಯ್ಯ. ಜಾನು ಎದುರಿಗೆ ನೀವು ನಂದಿತಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಹೆಂಡತಿಗೆ ಸಿಟ್ಟು ಬರಲ್ವೇ? ಏ ಹಂಗೇನಿಲ್ಲ ಮಾವಯ್ಯ. ನಮ್ಮ ಹೆಂಡತಿ ಹತ್ರ ನಾವು ಹಾಗೇನಾದರೂ ಮಾಡೋಕ್ಕೆ ಹೋದರೆ ನಮ್ಮ ಗತಿ ಗೋವಿಂದ. ಹೌದಾ? ಆ ಅತ್ತೆ ಮಗಳನ್ನೇ ಮದುವೆ ಮಾಡ್ಕೊಂಡಿದ್ದೀರಲ್ಲ, ಮುಂದಕ್ಕೆ ಹೋಗ್ತಾ ಹೋಗ್ತಾ ನಿಮಗೂ ಎಲ್ಲ ಗೊತ್ತಾಗುತ್ತೆ. ಅವಳಿ ಮನೆ ಮರ್ಯಾದೆಗೆ ಬೆಂಕಿ ಹಾಕಿದಾಳೆ ಅಂತವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಏಯ್ ಹೊಡೆ, ನಿಂತ್ಕೋ. ನೀನು ಎಲ್ಲೂ ಹೋಗ್ಬೇಕಾಗಿಲ್ಲ. ನಾನು ಈ ಮನೆ ಮಗಳು ಹೇಳ್ತಾ ಇದ್ದೀನಿ. ಅಕ್ಕವ್ರನ್ನ ಬಿಟ್ಬಿಡು ಗೌರಿ. ಹಾವಿನ ಹುತ್ತ ಕೈ ಹಾಕ್ತಾ ಇದ್ಯಾ? ನೀನನ್ನು ಯಾರು ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕತ್ತಾರಂತ ನಂಗೆ ಗೊತ್ತಾಯ್ತು. ನೀನ್ ಹೀಗ್ ಜಪ ತಪ ಎಲ್ಲ ಮಾಡ್ತಾ ಇದ್ರೆ ನಿನ್ ಪಾಪ ಕಮ್ಮಿ ಆಗಲ್ಲ. ನಾನೊಂದು ಹೆಸರು ಹೇಳ್ತೀನಿ, ಆ ಹೆಸರನ್ನ ಹಗಲು ರಾತ್ರಿ ಜಪ ಮಾಡು, ನಿನ್ ಪಾಪ ಕಮ್ಮಿ ಆದ್ರೂ ಆಗಬಹುದು. ಅವ್ವೆ ಗಿರಿಜವ್ವೆ, ಗಿರಿಜವ್ವೆ. ಘೋರ ಕಣ್ಣ ಹಾಕದ್ಮೇಲೆ ಯಾರಿಗೂ ಉಳಿಗಾಲ ಇಲ್ಲ. ಅಂತದ್ರಲ್ಲಿ ನೀನು ಯಾವ ಲೆಕ್ಕ ನಾಗಿಣಿ? ಈ ಥರ ಕಷ್ಟಪಡೋದು ನನ್ನ ಕೈ ನೋಡೋಕ್ಕಾಗ್ತಿಲ್ಲ. ನಡಿ, ನಾವು ಬೆಂಗಳೂರಿಗೆ ಹೋಗೋಣ. ನಾವಿಲ್ಲಿಂದ ಹೋಗ್ಬಾರ್ದು. ನಾನು ನಿನ್ನನ್ನಾಗ್ಲಿ ನಿನ್ನ ಆಸ್ತಿನಾಗ್ಲಿ ಯಾವುದನ್ನು ಆ ಸುಬ್ಬಲಕ್ಷ್ಮಿ ಬಿಟ್ಕೊಡಲ್ಲ. ಎಸ್, ಇವತ್ತೇ ಹೋಗಿ ನೀನು ಮಾತಾಡು. ಅಪ್ಪ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಮಾತಾಡೋದಿತ್ತು? ನಮ್ಮ ಆಟದ ಮೇಷ್ಟ್ರನ್ನ ನೀವೆಷ್ಟೇ ಬೇಡ್ಕೊಂಡ್ರು ಇವಳನ್ನ ಸೇರಿಸ್ಕೊಳ್ಳಲ್ಲ. ನಾನು ವ್ಯವಸ್ಥಾಪಕರ ಹತ್ರ ಮಾತಾಡಿದ್ದೀನಿ. ಅವರು ಈ ಪಂದ್ಯದಲ್ಲಿ ಭಾಗವಹಿಸೋಕೆ ಅವಕಾಶ ಕೊಟ್ಟಿದ್ದಾರೆ.